ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ದಿಗ್ಗಜ ನಟ. ಕನ್ನಡ ಚಿತ್ರರಂಗವನ್ನು ಇಡೀ ದೇಶಕ್ಕೆ ಪರಿಚಯ ಮಾಡಿದಂಥ ವ್ಯಕ್ತಿ, ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ಅಣ್ಣಾವರು ಎಂದು ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್ ಎಂದು ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ 24, 1929ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ತಲವಾಡಿ ತಾಲೂಕಿನ ಗಾಜನೂರು ಅಂದರೆ ಈಗಿರೋ ಎರೋಡ ಡಿಸ್ಟ್ರಿಕ್ಟ್ನ ತಮಿಳುನಾಡಿನಲ್ಲಿ ಜನಿಸ್ತಾರೆ. ಇವರ ತಂದೆ ಪುಟ್ಟಸ್ವಾಮಿ, ತಾಯಿ ಲಕ್ಷ್ಮೀಯಮ್ಮ. ಇವರ ತಂದೆ ತಾಯಿ ಇಬ್ಬರು ಥಿಯೇಟ್ರಿ ಆರ್ಟಿಸ್ಟ್. ತಂದೆ ಪುಟ್ಟಸ್ವಾಮಿ ಅವರು ನಾಟಕದಲ್ಲಿ ಕಂಸ, ರಾವಣ, ಹಿರಣ್ಯಕಶಿಪು ಪಾತ್ರಗಳನ್ನು ಮಾಡುತ್ತಾ ಇದ್ದರು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟನೆ ಅನ್ನೋದು ಬ್ಲಡ್ನಲ್ಲೇ ಬಂದಿದೆ ಅಂತ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ತರಗತಿವರೆಗೆ ಓದಿ ತನ್ನ 8ನೇ ವರ್ಷದಲ್ಲಿ ತಂದೆಯ ಜೊತೆಗೆ ಗುಬ್ಬಿ ವೀರಣ್ಣ ಅವರ ಗುಬ್ಬಿ ಶ್ರೀ ಚೆನ್ನಬಸವೇಶ್ವರ ನಾಟಕ ಕಂಪನಿಯಲ್ಲಿ ತನ್ನ ನಟನೆಯನ್ನು ಪ್ರಾರಂಭಿಸ್ತಾರೆ. ನಂತರ 1942ರಲ್ಲಿ ಚಿತ್ರರಂಗಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಪರಿಚಯವಾಗ್ತಾರೆ. 25 ವರ್ಷದವರೆಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ನಿರ್ದೇಶಕರಾದ HLN ಸಿಂಹ ಅವರ ಕಣ್ಣು ಬೀಳುತ್ತೆ. ನೋಡುವುದಕ್ಕೆ ಚಂದ, ಮುಖದಲ್ಲಿರೋ ತೇಜಸ್ಸಿನಿಂದ 1953ರಲ್ಲಿ ಬೇಡರ ಕಣ್ಣಪ್ಪ ಅನ್ನೋ ಸಿನಿಮಾದಿಂದ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅನ್ನೋ ಹೆಸರಿನಿಂದ ಪರಿಚಯವಾಗ್ತಾರೆ. ಮುತ್ತುರಾಜ್ ಅನ್ನೋ ಹೆಸರಿನಿಂದ ರಾಜ್ಕುಮಾರ್ ಅಂತ ಬದಲಾಯಿಸಿದ್ದು ಡೈರೆಕ್ಟರ್ ಸಿಂಹ ಅವರೇ. ನಂತರ ಇವರ ಜೀವನದಲ್ಲಿ ತಿರುಗಿ ನೋಡಿದ್ದೇ ಇಲ್ಲ. 206 ಚಿತ್ರಗಳಲ್ಲಿ ಹೀರೋ ಆಗಿ ಮಿಂಚಿದ ಇವರು ಭಕ್ತ ಕನಕದಾಸ, ರಣಧೀರ ಕಂಠೀರವ, ಸತ್ಯ ಹರಿಶ್ಚಂದ್ರ, ಇಮ್ಮಡಿ ಪುಲಿಕೇಶಿ, ಶ್ರೀಕೃಷ್ಣ ದೇವರಾಯ, ಭಕ್ತ ಕುಂಬಾರ, ಮಯೂರ, ಬಬ್ರುವಾನ, ಭಕ್ತ ಪ್ರಹ್ಲಾದ ಅನ್ನೋ ಮೈಥಾಲಜಿಕಲ್ ಆ್ಯಂಡ್ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಸಹ ಸಾಯಾಗಸವಾಗಿ ನಿಭಾಯಿಸ್ತಾ ಇದ್ರು. ಬೇಡರ ಕಣ್ಣಪ್ಪ ಚಿತ್ರದ ರಿಮೇಕ್ ಆದ ಕಾಲಹಸ್ತೇಶ್ವರ ಮಹತ್ಯಂ ಅನ್ನೋ ತೆಲುಗು ಚಿತ್ರವನ್ನು ಬಿಟ್ಟರೆ 205 ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೇಮ್ಸ್ ಬಾಂಡ್ ಅನ್ನೋ ಕ್ಯಾರೆಕ್ಟರ್ನ ಮೊಟ್ಟ ಮೊದಲ ಭಾರತೀಯ ನಟನಾಗಿ ಜೇಡರ ಬೆಲೆ ಅನ್ನೋ ಕನ್ನಡ ಚಿತ್ರದಲ್ಲಿ ನಿಭಾಯಿಸಿದ ಕೀರ್ತಿ ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ ಸೇರಿದ್ದು. ತಂದೆಯ ಜೊತೆಗೆ ನಾಟಕ ಮಾಡುತ್ತಿದ್ದ ಸಮಯದಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಕ ಸಂಗೀತವನ್ನು ಕಲಿಯುತ್ತಾರೆ. ಕನ್ನಡದ ದಿಗ್ಗಜ ಡೈರೆಕ್ಟರ್ಗಳಾದ PR ಪಂತುಲು, ಪುಟ್ಟಣ್ಣ ಕನಗಾಲ್, ಶಂಕರ್ ನಾಗ್, TS ನಾಗಭರಣ, G ಉದಯಶಂಕರ್ ಅವರ ನಿರ್ದೇಶನದಲ್ಲಿ ನಟನೆ ಮಾಡುತ್ತಾ ತಮ್ಮ 85ಕ್ಕೂ ಹೆಚ್ಚು ಸಿನಿಮಾಗಳಿಗೆ ನಟನೆಯ ಜೊತೆಗೆ ಸಾಂಗ್ ರೈಟರ್ ಮತ್ತು ಡೈಲಾಗ್ ರೈಟರ್ ಆಗಿ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ಲೇಬ್ಯಾಕ್ ಸಿಂಗರ್ ಆಗಿಯೂ ಕೆಲಸವನ್ನು ಮಾಡ್ತಾರೆ. ಆದರೆ 1974ರಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನೋ ಸಾಂಗ್ ಮೂಲಕ ಫುಲ್ ಪ್ಲೆಜ್ಡ್ ಸಿಂಗರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. 1981ರಲ್ಲಿ ನೀನು ನನ್ನ ಗೆಲ್ಲಲಾರೆ ಅನ್ನೋ ಸಾಂಗ್, 1977ರಲ್ಲಿ ಬಬ್ರುವಾನ ಸಿನಿಮಾದ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅನ್ನೋ ಡೈಲಾಗ್ ಜೊತೆಗಿರೋ ಪಿರೋಡಿಕ್ ಸಾಂಗ್ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. 1993ರಲ್ಲಿ ಆಕಸ್ಮಿಕ ಸಿನಿಮಾದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕನ್ನೋ ಸಾಂಗ್ ಈ ಭೂಮಿ ಇರೋವರೆಗೂ ಚಿರರಾಮರ. ಯಾಕೆಂದರೆ ಮಗು ಹುಟ್ಟಿ 3 ವರ್ಷಕ್ಕೆ ಈ ಸಾಂಗನ್ನು ಕೇಳುತ್ತೆ. ಅದು ಹೇಗಂತೀರಾ, ಪ್ರತಿಯೊಂದು ಸ್ಕೂಲಲ್ಲಿ ಬೇಬಿ ಸ್ಕೂಲಿಂದ ಹಿಡಿದು ಕರ್ನಾಟಕದಲ್ಲಿ ನಡೆಯೋ ಪ್ರತಿಯೊಂದು ಫಂಕ್ಷನಲ್ಲಿ ಈ ಸಾಂಗ್ ಕೇಳದೇ ಇದ್ದರೆ ಫಂಕ್ಷನ್ನೇ ಮುಗಿಯೋದಿಲ್ಲ. ಅಂಥ ಮೈಲುಗಲ್ಲನ್ನು ಈ ಸಾಂಗ್ ಸೃಷ್ಟಿಸಿದೆ. ಹಂಸಲೇಖ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಸಾಂಗ್ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಒಂದು ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು. ಹಂಸಲೇಖ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರನ ಪರಮ ಭಕ್ತರಾದ ಇವರು 1979ರಲ್ಲಿ ಗುರುವಾರ ಬಂತಮ್ಮ, ಗುರು ರಾಯರ ನೆನೆಯಮ್ಮ ಅನ್ನೋ ಸಾಂಗನ್ನು ಆಡ್ತಾರೆ. ಹಾಗೆಯೇ ಕನ್ನಡಿಗರು ಮರೆಯಲಾಗದಂಥ ಎಷ್ಟೋ ಸಿನಿಮಾಗಳನ್ನು, ಹಾಡುಗಳನ್ನು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಕ್ಕೆ ಕೊಡ್ತಾರೆ. 2 ನಿಮಿಷಗಳ ಕಾಲ ಇವರ ಪರ್ಸನಲ್ ಲೈಫ್ ಬಗ್ಗೆ ನೋಡೋಣ ಬನ್ನಿ. ಅಣ್ಣವರು 24ನೇ ವಯಸ್ಸಿನಲ್ಲಿ ತಮ್ಮ ಹತ್ತಿರದ ಸಂಬಂಧಿಯಾಗಿದ್ದ ಪಾರ್ವತಮ್ಮ ಅವರನ್ನು ಜೂನ್ 25, 1953ರಲ್ಲಿ ನಂಜನಗೂಡಿನಲ್ಲಿ ಮದುವೆ ಆಗ್ತಾರೆ. ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ 5 ಜನ ಮಕ್ಕಳು. ಅದರಲ್ಲಿ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಲಕ್ಷ್ಮಿ ಮತ್ತು ಪೂರ್ಣಿಮಾ 1972ರಿಂದ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಅಣ್ಣವರು ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ನಲ್ಲಿ ಬಹಳ ಶ್ರದ್ಧೆಯಿಂದ ಮತ್ತು ಕಟ್ಟುನಿಟ್ಟಿನಿಂದ ಇರ್ತಾ ಇದ್ರು. ಬೆಳಗ್ಗೆ 4 ಗಂಟೆಗೆ ಎದ್ದು ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡ್ತಾ ಇದ್ರು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕಾಮನಬಿಲ್ಲು ಸಿನಿಮಾದ ಅಣ್ಣವರ ಯೋಗ ಪರ್ಫಾರ್ಮೆನ್ಸ್. ಇವರ ಸಾಧನೆಗಳನ್ನು ಗುರುತಿಸಿ ಹಲವಾರು ದೇಶಗಳು, ಭಾರತ ಮತ್ತು ಕರ್ನಾಟಕ ಸರ್ಕಾರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇವರಿಗೆ ನೀಡಿದ ಪ್ರಶಸ್ತಿಗಳ ಬಗ್ಗೆ ನೋಡೋಣ ಬನ್ನಿ.
ಇಂಟರ್ನ್ಯಾಷನಲ್ ಆನರ್ಸ್. ಅಮೆರಿಕದಿಂದ 1985ರಲ್ಲಿ ಕೆಂಟಿಕ್ ಕರ್ನಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅಮೆರಿಕದ ಪ್ರಸಿದ್ಧ ನ್ಯೂಸ್ ಪೇಪರ್ ಆದ ನ್ಯೂಯಾರ್ಕ್ ಟೈಮ್ಸ್ನ ಹೇಳಿದ್ದೇನೆಂದರೆ, ಆನ್ ಎಪಿಟೋಮ್ ಆಫ್ ಗುಡ್ ಕ್ಯಾರೆಕ್ಟರ್ ನಾಟ್ ಜಸ್ಟ್ ಇನ್ ಮೂವೀಸ್ ಬಟ್ ಆಲ್ಸೋ ಇನ್ ರಿಯಲ್ ಲೈಫ್. ಇದರ ಅರ್ಥ ಚಲನಚಿತ್ರದಲ್ಲಿ ಅಷ್ಟೇ ಅಲ್ಲ, ನಿಜ ಜೀವನದಲ್ಲಿಯೂ ಒಳ್ಳೆಯ ಗುಣವಿರುವ ವ್ಯಕ್ತಿ. ABC ನ್ಯೂಸ್ನ ವಾಲ್ಟ್ ಡಿಸ್ನಿ ಟೆಲಿವಿಷನ್ ದ ಜೆಂಟಲ್ ಗಿಯಂಟ್ ಆಫ್ ಕರ್ನಾಟಕ ಅನ್ನೋ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ದುಬೈ, US, ಇಂಗ್ಲೆಂಡ್ ಇನ್ನಿತರ ದೇಶಗಳಿಂದ ಇಂಟರ್ನ್ಯಾಷನಲ್ ಎಷ್ಟೋ ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನ್ಯಾಷನಲ್ ಲೆವೆಲ್ ರಿಕಗ್ನೈಸೇಷನ್. 1983ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. 1992ರಲ್ಲಿ ಜೀವನ ಚೈತ್ರ ಸಿನಿಮಾದ ನಾದಮಯ ಈ ಲೋಕವೆಲ್ಲ ಅನ್ನೋ ಸಾಂಗಿಗೆ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಪ್ರಶಸ್ತಿ. 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. 2002ರಲ್ಲಿ NTR ನ್ಯಾಷನಲ್ ಪ್ರಶಸ್ತಿ. 2009ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇವರ ನೆನಪಿನಲ್ಲಿ ಪೋಸ್ಟಲ್ ಸ್ಟ್ಯಾಂಪನ್ನು ರಿಲೀಸ್ ಮಾಡುತ್ತೆ. 2017ರಲ್ಲಿ ಗೂಗಲ್ ಡೂಡಲ್ ನೀಡಿ ಗೌರವವನ್ನು ಸಲ್ಲಿಸುತ್ತೆ. ರಿಕಗ್ನೈಸೇಷನ್ ಫ್ರಮ್ ದಿ ಕರ್ನಾಟಕ. 1973ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ. 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ. 1967ರಲ್ಲಿ ನಟ ಸಾರ್ವಭೌಮ ಅಂತ ಕರ್ನಾಟಕ ಸರ್ಕಾರ ಗೌರವವನ್ನು ಸಲ್ಲಿಸುತ್ತೆ. 1976ರಲ್ಲಿ ಮೈಸೂರು ಯೂನಿವರ್ಸಿಟಿ ಡಾಕ್ಟರೇಟ್ ನೀಡಿ ಗೌರವಿಸುತ್ತೆ. 1990ರಲ್ಲಿ ಹಂಪಿ ಯೂನಿವರ್ಸಿಟಿ ನಾಡೋಜಿ ಅವಾರ್ಡ್ ಆನರರಿ ಫಾರ್ ಡಾಕ್ಟರೇಟ್ ನೀಡಿ ಗೌರವಿಸುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕದ ಗ್ರೇಟ್ ಕನ್ನಡ ಪೋಯೆಟ್ ಕುವೆಂಪು ಅವರು ವಿಶ್ವಮಾನವ ಅನ್ನೋ ಬಿರುದನ್ನು ನೀಡುತ್ತಾರೆ. ಈ ರೀತಿ ಸರಳ ಜೀವನವನ್ನು ನಡೆಸುತ್ತಿದ್ದ ಸಮಯದಲ್ಲಿ 30 ಜುಲೈ 2000ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗಾಜನೂರಿನಲ್ಲಿರೋ ಅವರ ಫಾರ್ಮ್ ಹೌಸ್ನಿಂದ ವೀರಪ್ಪನ್ ಕಿಡ್ನ್ಯಾಪ್ ಮಾಡ್ತಾನೆ. 108 ದಿನಗಳ ನಂತರ 15 ನವೆಂಬರಂದು ರಿಲೀಸ್ ಮಾಡ್ತಾನೆ. ಅಣ್ಣವರು ಎಂದಿನಂತೆ ಏಪ್ರಿಲ್ 12, 2006ರಂದು ಜನರಲ್ ಮೆಡಿಕಲ್ ಚೆಕಪ್ ಮುಗಿಸಿಕೊಂಡು ಬೆಳಗ್ಗೆ 11:30ಕ್ಕೆ ಸದಾಶಿವನಗರದಲ್ಲಿರೋ ರೆಸಿಡೆನ್ಸಿಗೆ ಬರ್ತಾರೆ. ಮಧ್ಯಾಹ್ನ 1:50ಕ್ಕೆ ಸೋಫಾದ ಮೇಲೆ ಕುಂತ ಅಣ್ಣವರು ಅವರ ಫ್ಯಾಮಿಲಿ ಮೆಂಬರಿಗೆ ಫ್ಯಾನ್ ಸ್ಲೋ ಮಾಡಿ ಅಂತ ಹೇಳ್ತಾ ಕೆಳಗಡೆ ಕುಸಿತಾರೆ. ಇಮಿಡಿಯೇಟ್ಲಿ MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟ್ಲಿಗೆ ಅಣ್ಣವರನ್ನು ಕರೆದೊಯ್ಯಲಾಗುತ್ತೆ. ಆದರೆ ಇಂಟರ್ ಕಾರ್ಡಿಯಾಕ್ ಸಮಸ್ಯೆಯಿಂದ ಮಧ್ಯಾಹ್ನ 2:05 ಅಣ್ಣವರು ಮರಣವನ್ನು ಹೊಂತಾರೆ. ಈ ಸುದ್ದಿ ಕೇಳಿದ ಕರ್ನಾಟಕ ಜನತೆಗೆ ಮರೆಯಲಾಗದಂಥ ನೋವು. ಗೌರ್ಮೆಂಟ್ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಅನ್ಅಫಿಷಿಯಲ್ ಬಂದ್ ಆಗುತ್ತೆ. ಇಡೀ ಬೆಂಗಳೂರು ಮೌನದ ವಾತಾವರಣ. ಕರ್ನಾಟಕ ಜನತೆ ಬೆಂಗಳೂರಿನತ್ತ ಪ್ರಯಾಣವನ್ನು ಬಳಸ್ತಾರೆ. ಮರುದಿನ ಕಂಠೀರವ ಸ್ಟೇಡಿಯಂನಿಂದ ಹಿಡಿದು ಕಂಠೀರವ ಸ್ಟುಡಿಯೋವರೆಗೂ ಜನತೆ ಕಾಲ್ನಡಿಗೆಯಿಂದ ಗೌರವವನ್ನು ಸಲ್ಲಿಸ್ತಾರೆ. ಆಗ ಸಮಯ 12:30. ಸರಿ ಸುಮಾರು 14 ಕಿಲೋಮೀಟರ್ವರೆಗೂ ನಿಯರ್ಲಿ 2 ಮಿಲಿಯನ್ ಜನತೆ ಸೇರಿದ್ರು. ಸಾಯಂಕಾಲ 5:45 ಕಂಠೀರವ ಸ್ಟುಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಗೌರವ ನೀಡುವ ಮೂಲಕ ಹಿರಿಯ ಮಗನಾದ ಶಿವರಾಜಕುಮಾರ್ ಅವರು ಎಲ್ಲ ಕಾರ್ಯವನ್ನು ಮುಗಿಸ್ತಾರೆ. ಈ ಸುದ್ದಿ ಕೇಳಿದ ಪ್ರೆಸಿಡೆಂಟ್ ಆಫ್ ಇಂಡಿಯಾ APJ ಅಬ್ದುಲ್ ಕಲಾಂ ಅವರು ದುಃಖವನ್ನು ವ್ಯಕ್ತಪಡಿಸ್ತಾರೆ. ಅಣ್ಣವರ ನೆನಪಿನಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 2.5 ಎಕರೆಯಲ್ಲಿ ಅಣ್ಣವರ ಮೆಮೋರಿಯಲ್ ನಿರ್ಮಿಸಿ 2014ರಲ್ಲಿ ಓಪನ್ ಮಾಡುತ್ತೆ. ಇನ್ನು ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳಲೇಬೇಕು. ಸಿನಿಮಾ ಹೀರೋಗಳಿಗೆ ಅಭಿಮಾನಿಗಳಿರುವುದು ಸಹಜ. ಆದರೆ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಎಂದು ಕರೆದ ಮೊಟ್ಟ ಮೊದಲ ಭಾರತೀಯ ಚಿತ್ರರಂಗದ ನಟನೆಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ವಿದೇಶದಲ್ಲಿ ವಾಸವಾಗಿದ್ದ ಭಾರತೀಯರು, ಕನ್ನಡಿಗರು ಮತ್ತೆ ತಮ್ಮ ಊರಿಗೆ ಬಂದು ವ್ಯವಸಾಯ ಮಾಡಿದ ಉದಾಹರಣೆಗಳು ಎಷ್ಟೋ ಇವೆ. ಈ ಕಾರಣಕ್ಕೇನೋ ಗೊತ್ತಿಲ್ಲ, ವರ್ಲ್ಡ್ಗೆ ಪ್ರಸಿದ್ಧಿಯಾಗಿದ್ದ ಫಾರ್ಬ್ಸ್ ಅನ್ನೋ ಪತ್ರಿಕಾ ಸಂಸ್ಥೆ 25 ಗ್ರೇಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಆಫ್ ದಿ ಇಂಡಿಯನ್ ಸಿನಿಮಾ ಲಿಸ್ಟ್ನಲ್ಲಿ ಬಂಗಾರದ ಮನುಷ್ಯ ಅನ್ನೋ ಕನ್ನಡ ಚಿತ್ರರಂಗವನ್ನು ಸಹ ಸೇರಿಸ್ತಾರೆ. 1971ರಲ್ಲಿ ರಿಲೀಸ್ ಆದ ಕಸ್ತೂರಿ ನಿವಾಸ ಸಿನಿಮಾ ಕಲರೈಸ್ಡ್ ಆಗಿ 2014ರಲ್ಲಿ ಮತ್ತೆ ರಿಲೀಸ್ ಆಗುತ್ತೆ. ಎಷ್ಟೋ ಜನ ಹೀರೋಗಳು ಇವರ ಬಗ್ಗೆ ಹೆಮ್ಮೆಯಿಂದ ಹೊಗಳಿರುವುದುಂಟು. ಆದರೆ ಅವರಲ್ಲಿ ಒಬ್ಬರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಇಷ್ಟಪಡುತ್ತೆ. ತಲೈವ ರಜನಿಕಾಂತ್ ಹೇಳಿದ್ದೇನೆಂದರೆ 10 ಜನ MGR ಸೇರಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅಂತ, MGR ಮತ್ತು ಶಿವಾಜಿ ಗಣೇಶನ್ ಸೇರಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅಂತ. ಇಷ್ಟೇ ಅಲ್ಲ, ಅಣ್ಣವರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ. ಒಂದು ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಆ್ಯಕ್ಟಿಂಗ್ ಕಲಿಯೋದ್ರಿಂದ ಸಿಗೋ ನಾಲೆಜ್ ಇವರ ಡೈಲಿ ಒಂದು ಫಿಲ್ಮ್ ನೋಡಿದರೆ ಅದಕ್ಕೇನೆ 2 ಪಟ್ಟು ಜಾಸ್ತಿನೇ ಸಿಗುತ್ತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ಮುತ್ತುರಾಜ್, ಗಾಜನೂರಿನ ಗಂಡಿನ ಜೀವನ ಚರಿತ್ರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ಯಾರ ಬಯೋಗ್ರಫಿ ಮೇಲೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿಯವರೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.